ಭಯಬೇಕು ನಾನರಿಯೇ ಮಾಧವ ರಣಭೂಮಿಯನ್ನು ನೋಡಿ ಜಾರಿದು ಗಾಂಡೀವ ರಣಭೂಮಿಯನ್ನು ನೋಡಿ ಜಾರಿದು ಗಾಂಡೀವ ಭಯಬೇಕು ನಾನರಿಯೇ ಮಾಧವ ಒಂದು ಬಳಗದ ಮೋಹ ಆರಿದು ರಣದಾರ ಒಂದು ಬಳಗದ ಮೋಹ ಆರಿದು ರಣದಾರ ಒಂದು ಬಳಗದ ಮೋಹ ಆರಿದು ರಣದಾಗ ವಧಿಸಲ ನಾನಿವರ ಗುರು ಜನರ ವಧಿಸಲ ನಾನಿವರ ಗುರು ಜನರ ಭಯಬೇಕು ನಾನರಿಯೇ ಮಾಧವ ರಣಭೂಮಿಯನ್ನು ನೋಡಿ ಜಾರಿದು ಗಾಂಡೀವ ರಣಭೂಮಿಯನ್ನು ನೋಡಿ ಜಾರಿದು ಗಾಂಡೀವ ಭಯಬೇಕು ನಾನರಿಯೇ ಮಾಧವ ಕೃಷ್ಣ 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 ಏನು ಹೇಳಲಿ ವಾಸುದೇವ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವೂ ಹುಟ್ಟಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ವಾಸುದೇವ, ನಾವು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದಾಗಿ ನಾನೀ ಹಿಂಸೆಗೆ ಕೈ ಹಾಕಲಾರೆನು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ವಧೆಗೆ, ಗುರು ಹಿಂಸೆಗೆ ಕೈ ಹಾಕಲಾರೆನು. ರಥವನ್ನು ತಿರುಗಿಸಿ ಮಿತ್ರ, ಯುದ್ಧವೂ ಬೇಡ. ಅರ್ಜುನ, ಇದೇನು? ಅಸ್ಥಿರಂ ದೇಹಂ ಪ್ರೀತಿ ಶಾಶ್ವತಂ. ಭರತ, ಪರಮಾತ್ಮ, ಅಸ್ಥಿರಂ ದೇಹಂ ಪ್ರೀತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮರಕ್ಷಕನಾನಿರೇ ಧರ್ಮರಕ್ಷಕನಾನಿರೇ ಬರಿದೇಕೆ ಕಳ್ಳವಳ್ಳ ಪಡುವೆ ಮರುಳೇ ಮರುಳೇ. ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಡಿ ಎಂಬ ನಿಂದನೆಯನ್ನು ಸಹಿಸಲಾರೆ.
ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕದಂ ಭೀಷ್ಮಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ದ್ರೋಣಂ ಚ ಮಧುಸೂದನ ಇಸುವಿ ಪ್ರತಿಯೋತ್ಸ್ವಾಮಿ ಪ್ರತಿಯೋತ್ಸ್ವಾಮಿ ಪೂಜಾರ್ಹವರಿ ಸೂದನ ಪೂಜಾರ್ಹವರಿ ಸೂದನ. ಪರಮಾತ್ಮ ಪರಮಾತ್ಮ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯರಾದ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದೇ ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಲ್ಲವೇ? ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯೂ ನನಗೆ ಸಮ್ಮತವಿಲ್ಲ. ಪರಮಾತ್ಮ ಬೇಡ ಮಾಧವ ಬೇಡಿಕೊಂಡೆ ದೇವ ಬೇಡ ಮಾಧವ ಬೇಡಿಕೊಂಡೆ ದೇವ ಬೇಡ ಮಾಧವ. ನೋಡು ನೋಡು ಪಾರ್ಥ ಹೇಳಿದನವಿದೇಗೆ, ನೋಡು ನೋಡು ಪಾರ್ಥ ಹೇಳಿದನವಿದೇಗೆ, ನೋಡು ನೋಡು ಪಾರ್ಥ. ಗುರುವು ಕರದಿ ಗಾಂಡಿವಾವ ಧರಿಸಲಾರೆ ದೇವ. ಕರದಿ ಗಾಂಡಿವಾವ ಧರಿಸಲಾರೆ ದೇವ ಮರುಳು ಮಾತಿನ್ನೇಗೆ. ಮರುಳು ಮಾತಿನ್ನೇಗೆ ಮರುಳು ಮಾತಿನ್ನೇಗೆ. ಮರುಳು ಮಾತಿನ್ನೇಗೆ ಮರುಳು ಮಾತಿನ್ನೇಗೆ. ಕರವ ಮುಗಿವೆ ದೇವ ಬೇಡ ಮಾಧವ ಬೇಡಿಕೊಂಡೆ ದೇವ ಬೇಡ ಮಾಧವ ಬೇಡಿಕೊಂಡೆ ದೇವ ಬೇಡ ಮಾಧವ. ಗಡದಿಂದ ಶರವ ಉಡುಬೇಗ ನೀನು ಗಡದಿಂದ ಶರವ ಉಡುಬೇಗ ನೀನು ಗಡದಿಂದ ಶರವ ಗಾಢದಿಂದ ಶರವ. ಗಾಢದಿಂದ ಶರವ ಗಾಢದಿಂದ ಶರವ ಉಡುಬೇಗ ನೀನು, ನೋಡು ನೋಡು ಪಾರ್ಥ ಹೇಳಿದ ನವಿದೇಗೆ, ನೋಡು ನೋಡು ಪಾರ್ಥ ಹೇಳಿದ ನವಿದೇಗೆ, ನೋಡು ನೋಡು ಪಾರ್ಥ. ಗುರುವು ಬಾಂಧವಾರ ಶಿರವ ತರಿಯಲಾರೆ. ಗುರುವು ಬಾಂಧವಾರ ಶಿರವ ತರಿಯಲಾರೆ ನರಕ ಭಾಗಿಯಾಗಿ. ನರಕ ಭಾಗಿಯಾಗಿ ನರಕ ಭಾಗಿಯಾಗಿ. ನರಕ ಭಾಗಿಯಾಗಿ ನರಕ ಭಾಗಿಯಾಗಿ ನರಳದ
ಶಿಕ್ಷಕನೋ ಶಿಷ್ಟ ರಕ್ಷಕನೋ ದುಷ್ಟ ಶಿಕ್ಷಕನೋ ಶಿಷ್ಟ ರಕ್ಷಕನೋ ಸೃಷ್ಟಿಯೊಳಗೆ ನಾನು ಸೃಷ್ಟಿಯೊಳಗೆ ನಾನು ಸೃಷ್ಟಿಯೊಳಗೆ ನಾನು ಸೃಷ್ಟಿಯೊಳಗೆ ನಾನು ಸೃಷ್ಟಿಯೊಳಗೆ ನಾನು ನಿಷ್ಠೆಯಿಂದ ನೋಡು 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 ಪಾರ್ಥ ಹೇಳಿದ ನವಿದೇಗೆ ನೋಡು ನೋಡು ಪಾರ್ಥ ಹೇಳಿದ ನವಿದೇಗೆ ನೋಡು ನೋಡು ಪಾರ್ಥ ಕೃಷ್ಣ ಪಾರ್ಥ ಯಾರನ್ನು ಯಾರು ಉದಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ಉದಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮವು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೊಂದು ದೇಹವನ್ನು ಆಶ್ರಯಿಸುವೆನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನೀನು, ನಾನು ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸಿರುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ನಿನ್ನ ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗಬಾರದೆ? ಪರಮ ಜನಾರ್ದನ, ಯುದ್ಧದ ಹೆಸರನ್ನೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುವವು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವನು. ವಾಸುದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ತನ್ನ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿ ಅಕೀರ್ತಿ ಭಾಜನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಹೇಳಿ ಎಂದು ಅಳಿಯುವರು, ಆತ್ಮೀಯರು ವಂಚಕರೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನಡಿದು ಸ್ವಧರ್ಮವನ್ನು ಪಾಲನೆ ಮಾಡೋ ಪಾರ್ಥ. ಯುದ್ಧವು ಪೌರುಷದ ಲಕ್ಷಣ. ಅಕರ್ಮಣ್ಯನಾದ ಮಾನವನು ಜೀವಂತ ಶವದಂತೆ, ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದಲೂ ವರ್ಜಿತನು. ನೀನು ಅಜ್ಞಾನದಿಂದ ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವು, ಧರ್ಮ ರಕ್ಷಣೆಯು, ಉಭಯಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ಪರಮಾತ್ಮ. ಪಾರ್ಥ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುವ ನೀನು ಯಾರು? ಹೇ ಕರ್ಮಯೋಗಿ, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಬಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾಯಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು, ಅಧರ್ಮವು ಉದ್ಧಾರವಾಗುವುದು, ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಇವೇ ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಃ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ.
ತಣಿಸು ಪರಮಾತ್ಮ. ಪಾರ್ಥ, ನಾನು ಮಾಯಾವಿ ಧರಿದ್ರಿ ಎನಿಸಿ ಸರ್ವ ಪ್ರಪಂಚನವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು ಸರ್ವಾಂತರ್ಯಾಮಿಯೂ ಆದ ಪರವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಸಮಸ್ತ ಭೂತಗಳ ಅಧಿಕಾರಣನು ನಾನು. ಅರ್ಜುನ, ಪರಮಾತ್ಮ, ನಾನು ವೇದಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳೂ ನಡೆಯುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಹೃದಯದ ಮೋಹವು ನಾಶವಾಯಿತು. ಹೃದಯದ ಅಂಧಕಾರವೂ ಹೊರೆಯಿತು. ಹೇಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಕರಾಳ ಕಾಲದ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗಿ ಕೀರ್ತಿಯನ್ನು ಗಳಿಸುವೆ.
ಚಕ್ಷುಗಳಿಂದ ಇದನ್ನು ನೋಡಲಾರೆನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವವು, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಬರಾದೀನ ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನು ಎಬ್ಬಿಸುವ ಸುಧಾ ಮಧುರವಾದ ನಿನ್ನ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ ಲಲನ ಚಿತ್ತರಂಗದ ಗಂಭೀರ ನಿನ್ನ ಸುಹಾಸ ವದನವೆಲ್ಲಿ? ಭಯವನ್ನು ಬಿಡು ಪ್ರಾಣಸಖ. ಗದಾಚಕ್ರ ಶೋಭಿತವಾದ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಈ ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ದಡವನ್ನು ಮುಟ್ಟಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಗಾಂಡೀವವನ್ನು, ಬೇಗ ಶರವನ್ನು ಹೂಡು, ಮೊಳಗಿಸು ರಣಬೇರಿಯನ್ನು. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಈ ಕುರುಕುಲ ಕಳ್ಳಂಕ ಸ್ವರೂಪರವರು. ಈ ಕುರುಕುಲ ಕಳ್ಳಂಕ ಸ್ವರೂಪರವರು. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಕುರುಪಿತ ಮಹರೋ ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರೋ. ಕುರುಪಿತ ಮಹರೋ ದ್ರೋಣ ಕರ್ಣರು ಶಲ್ಯ ಸೈಂಧವ ಅಶ್ವತ್ಥಾಮರು. ಎದರದ ನೀ ಕದನವ ಮಾಡೈ. ಎದರದ ನೀ ಕದನವ ಮಾಡೈ. ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ಈ ಕುರುಕುಲ ಕಳ್ಳಂಕ ಸ್ವರೂಪರವರು. ನೋಡಲ್ಲಿ ನೀ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ. ನೋಡು ಪಾರ್ಥ, ಭೀಷ್ಮನು ಹತನಾಗಿ ಭೂಮಿಗೆ ಉರುಳುತ್ತಿರುವನು. ಬೇಗ ಶರವನ್ನು ಹೂಡು. ಆ ವೀರ ಶಿಖಾಮಣಿಗೆ ಕಂಬುಗಳಿಂದ ಉಚಿತ ಶಯೆಯನ್ನು ನಿರ್ಮಿಸು. ದೇವರತನ ದೇಹವು ಭೂಮಿಗೆ ಉರುಳದಿರಲಿ. ಆಜ್ಞೆ ಮಾಧವ.
ಮನವಿ. ಹತ್ತು ದಿನದ ಘೋರ ಯುದ್ಧದ ಸಲುವಾಗಿ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆ ಎಂದು ಭಾವಿಸಿದ್ದರೆ, ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು. ವ್ಯೂಹದ ಮಹಾದ್ವಾರದಲ್ಲಿ ದುರುದ್ಧಾರೆಯಾಗಿ ನಿಂತಿದ್ದನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಗೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾವು ಪ್ರಯತ್ನಿಸಿ ನಿರಾಶರಾಗಿ ಹಿಂತಿರುಗಿದೆವು. ಭೀಮಸೇನ, ಈ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಇದ್ದ ಭೂಮಿಯಲ್ಲಿ ಮತ್ತೊಂದು ಸಮಸಪ್ರನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂತಿರುವ ಸಂಭವವೇ ಇಲ್ಲ. ಭೀಮಸೇನ, ಈಗ ಇದರ ಉಪಾಯವೇನು? ಜಾಗ್ರತೆಯಾಗಿ ಇದಕ್ಕೊಂದು ಉಪಾಯವನ್ನು ಯೋಚಿಸಲೇಬೇಕು. ಇಲ್ಲ ಇದ್ದರೆ ಪರಾಜಯವು ಖಂಡಿತ. ಎಲ್ಲ ಕೈಯಲ್ಲಿ ಈ ಗದಾದಂಡವಿರುವಾಗ ತಪ್ಪಿದವ ಕಪಿಧ್ವಜ ರಣಾಂಗಣದಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮ್ಮ ಬದುಕಿರುವಂತಹ ಆಪತ್ತಾದರೂ ಏನು ಜ್ಯೇಷ್ಠಪಿದ? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹ ಪದ್ಧತಿಯನ್ನು ನಾವು ತಿಳಿದಿಲ್ಲ. ಭೇದಿಸುವ ಶಕ್ತಿಯನ್ನು ನಾವು ತಿಳಿದಿಲ್ಲ. ವ್ಯೂಹದಿಂದ ರಕ್ಷಿತವಾದ ಬಾಣ ಪರಂಪರೆಯಿಂದ ನಮ್ಮ ಸೈನ್ಯವು ಹತವಾಗುತ್ತಿರುವುದು. ಅಭಿಮನ್ಯು, ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ದೊಡ್ಡಪ್ಪ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಪಡೆದುಕೊಂಡು ಹೋಗುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದದ್ದು. ಬಾಪು ಅಭಿಮನ್ಯು, ಬಾಪು. ನಮ್ಮ ವಂಶದ ಗೌರವ ಸ್ವರೂಪರು ನೀನು. ಕುಮಾರ ಅಭಿಮನ್ಯು, ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ಕಳುಹಿಸುವುದು ಲೋಕಾಭಿಮತವೆನಿಸದು. ಜ್ಯೇಷ್ಠ ಪಿತ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿನ್ನ ಮುಂದೆ ಕಾಣುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಇದರೊಳಗಿನ ಜೀವ ಜ್ಯೋತಿಯು ಚಿಕ್ಕದಲ್ಲ. ಅದು ಕ್ಷಾತ್ರ ತೇಜದ ಚಿರ ಪ್ರಕಾಶದಿಂದ ಜೋಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಅದು ತನ್ನ ಸಹದ ಪ್ರಭಾವದಿಂದ ಪ್ರತಿಬಿಂಬಿತಗೊಂಡು ವಿಜೃಂಭಿಸುತ್ತಿದೆ. ಅದು ತನ್ನ ಮಹಾಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡು. ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸವಾದ ಸುಭದ್ರಾ ಮಾತೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಧ್ಯಾವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಅಲ್ಲ, ನಾನು ತಾಯಿಯ ಗರ್ಭದಲ್ಲಿರುವಾಗಲೇ
ಸಮಾಧಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ಹೋಗ ಭರ್ತನ ಮಗನು ಪಾತ್ರರಂತೆ ಪರಾಕ್ರಮಶಾಲಿ ಎಂಬುದನ್ನು ನೋಡಬೇಕು. ಅಗ್ರಜ, ಅಭಿಮನ್ಯುನ ಪ್ರಾರ್ಥನೆ ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ಸಾಹನೆ ಮೇಲೆ ಜಲಸೇಚನೆಯಾಗಿರಲಿ. ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮನ್ಯುಗೆ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹವನ್ನು ಭೇದಿಸಿದೊಡನೆ ನಾವೆಲ್ಲರೂ ಹೊಲಕ್ಕೆ ನುಗ್ಗಿ ಭಿನ್ನ ಭಿನ್ನವಾಗಿ ಮಾಡಿಬಿಡೆವು. ಅನಿರೀಕ್ಷಿತವಾಗಿ ಒದಗಿದ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡಿಯು. ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಕೂಡ ಈತನನ್ನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಬಂದು ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ಜ್ಯೇಷ್ಠ ಪಿತ ದೊಡ್ಡಪ್ಪ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ನನಗೆಲ್ಲೇ ಭಯವಿದು. ದೊಡ್ಡಪ್ಪ, ಅಭಿಮನ್ಯು ಹೇಡಿಗೆ ಹೇಡು, ಹತ್ತಕ್ಕೆ ರಕ್ಷಿಸು. ಮೋಸಕ್ಕೆ ಮೋಸ. Let's go!